ಗೊಬ್ಬರ ವಿಡಿಯೋ ಮಾಡಿದ್ನು ಸರಿ ಮಾರ ಇಲ್ಲಿ ಒಳಗೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಈ ನಾಟಕ ಕೇವಲ ಮನರಂಜನೆಗಾಗಿ ಅಲ್ಲ, ಇದು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳ ಪ್ರತಿಬಿಂಬ. ಈ ನಾಟಕದ ಮೂಲಕ ನಾವು ವರದಕ್ಷಿಣೆ ಬಿಡುವನ್ನು ತೋರ್ಪಡಿಸಲು ಪ್ರಯತ್ನಿಸುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ದೃಶ್ಯ 1 ಮನೆಯಲ್ಲಿ. ಇವತ್ತು ಬನ್ನಿ ಗಿಡವನ್ನು ಮಗಳನ್ನ ನೋಡ್ತಿದ್ದಾರೆ, ಅವ್ರು ಹೇಳಿಬಿಡು. ಹೇಳಮ್ಮ, ನನಗೂ ವಯಸ್ಸಾಗ್ತಾ ಬಂತು. ನೀವು ಮದುವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಕಡಿಮೆ ಆಗುತ್ತೆ. ದಯವಿಟ್ಟು ಇಲ್ಲ ಮೇಡಮ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕುಂಬ ಹೋಗಲ್ಲ ಕುಂಬ. ನೋಡಮ್ಮ, ನಾವು ತುಂಬಾ ಬಡವರು, ಅಷ್ಟೊಂದು ಹಣ ನಮ್ಮ ಹತ್ರ ಇಲ್ಲಿಂದ ಬರುತ್ತೆ. ದಯವಿಟ್ಟು ನೀವೇನಾದ್ರು ಮಾಡಿ. ನಮ್ಮ ಮದುವೆ ಆದ್ರೆ ಅವಳನ್ನೇ ಆಗ್ಬೋದು. ಬೇಡಮ್ಮ, ದೃಶ್ಯ 2 ಗಂಡನ ಮನೆಯಲ್ಲಿ. ಯಾಕಮ್ಮ, ನಾವು ಬಡವರು ಅಂತ ಅವಾಗಲೇ ಹೇಳ್ಕೊಳ್ಳೋ ಅವ್ರಿಗೆ ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿಂದ ಬರುತ್ತೆ? ಸರಿ, ಅದನ್ನೇ ಮಾಡೋಣ. ದೃಶ್ಯ 4 ಸಾಹುಕಾರ ಮನೆಯಲ್ಲಿ. ಸಾಹುಕಾರ ಬೇರೆ ಸರ್ಕಾರ ಸರಿ ಇದೆ ಎಲ್ಲ ಬರೋಬರಿ ಇದ್ದ ಇಲ್ಲೇ ಅದನ್ನು ವಿಡಿಯೋ ಮಾಡತ್ತೀನಿ.
ಹೇಗಾದ್ರೂ ಮಾಡಿ ಹಣ ಹೊಂದಿಸಿ ನಿಮ್ಗೆ ವಾಪಸ್ ಕೊಡ್ತೀನಿ ಸಾವುಕಾರ್ರೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಸಾಹುಕಾರ 6 ತಿಂಗಳ ನಂತರ ಬನ್ನಿ ಸಾವುಕಾರ್ರೆ, ಒಳಗಡೆ ಬಿಡಿ ಕೂತ್ಕೊಳ್ಳಿ. ಸ್ವಲ್ಪ ಸಮಯ ಬಿಡ್ರಿ ಸಾಕಾರ ಬಿಡ್ರಿ. ನೋಡಿ ಕೈ ಹಿಡಿದು ನೆಕ್ಸ್ಟ್ ನಾವೈತು ನಮಗೂ ನಡೆಯೋದೈತಿ ಈಗ. ದುಡ್ಡು ಹೊಂದಕ್ಕಾಗಲ್ಲ ಅಂದ್ರೆ ಸಾಲ ಏನಕ್ಕೆ ಮಾಡ್ಬೇಕಿತ್ತು? ಇಂಥವ್ರಿಂದ ನಮಗೂ ಕೇಳ್ತೀವಿ, ಎಲ್ಲ ದೂರ ಹೋಗಿ. ಬಿಡ್ರಿ ಬಿಡ್ರಿ. ನೈಂಟಿ ಕೊಡುತ್ತಾ ಹೊಡಿತೀನಿ. ಚಿಂತೆ ಮಾಡಬೇಡಿ, ನಾವು ಈ ಮನೆಯನ್ನು ಮಾರ್ಸಾರ ದುಡ್ಡು ಹೊಂದ್ಕೊಳ್ಳಿ. ನಾವು ಸುಮ್ಮನೆ ಚಲೋಗಿ ಬಾಳೋಣ, ಇದು ಮಾಡಬೇಡಿ. ಏ ಸೈಲೆಂಟ್ ಸೈಲೆಂಟ್. ಗಂಡನ ಮನೆಯಲ್ಲಿ ಏನೇ ಲಕ್ಷ್ಮಿ, ನಿಮ್ಮ ಅಪ್ಪ ಅಮ್ಮ ಸಾಲ ತೀರ್ಸಕ್ಕಾದ್ರೆ ಸತ್ತಂದ್ರೆ ದುಡ್ಡಿಲ್ಲ ಅಂದ್ರೆ ಶ್ರೀಮಂತ ಮನೆ ಯಾಕೆ ಬೇಕಿತ್ತು ನಿಮ್ಗೆ? ಥು, ಇದೆಲ್ಲ ನಮ್ಗೆ ಅಸಹ್ಯ. ನಮ್ಮ ಅಪ್ಪ ಅಮ್ಮ ಇಲ್ಲಂದ್ರೆ ನನಗೆ ಯಾರು ದಿಕ್ಕು? ಇಲ್ಲಿ ವರದಕ್ಷಿಣೆ